ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ, ಸವಿ ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕತೆ ಒಬ್ಬ ಮಗ ಮತ್ತು ಅವನ ತಾಯಿಯ ಪ್ರೀತಿಯ ಕತೆ. ರಾಘವ ಎಂಬ ಯುವಕ ತನ್ನ ಕೆಲಸದ ನಿಮಿತ್ತ ನಗರದಲ್ಲಿ ವಾಸಿಸುತ್ತಿದ್ದ. ಕೆಲಸದ ಒತ್ತಡದಲ್ಲಿ ಅವನು ತನ್ನ ಹಳ್ಳಿಯ ಮನೆಗೂ ಹಾಗೂ ತಾಯಿಗೂ ಕಡಿಮೆ ಸಮಯ ಕೊಡುತ್ತಿದ್ದ. ಮುಂದಿನ ತಿಂಗಳು ಬರುತ್ತೇನೆ ಅಮ್ಮ ಎಂದು ಹೇಳುತ್ತಲೇ ದಿನಗಳು ತಿಂಗಳುಗಳು ಕಳೆದು ಹೋದವು. ಒಂದು ದಿನ ಅಮ್ಮ ಅನಾರೋಗ್ಯದಿಂದ ನಿಧನರಾದರು. ತಾಯಿಯ ಅಂತಿಮ ವಿಧಿ ಮುಗಿದ ನಂತರ ರಾಘವ ಹಳೆಯ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದ. ಮೇಲ್ಮಹಡಿಯ ಒಂದು ಮೂಲೆಯಲ್ಲಿ ಧೂಳು ಹಿಡಿದಿದ್ದ ಮರದ ಪೆಟ್ಟಿಗೆ ಕಂಡಿತು. ಅದನ್ನು ತೆರೆದಾಗ ಹಳೆಯ ಫೋಟೋಗಳು, ಬಾಲ್ಯದ ಆಟಿಕೆಗಳು ಮತ್ತು ಹಳದಿ ಬಣ್ಣಕ್ಕೆ ತಿರುಗಿದ್ದ ಒಂದು ಲಕೋಟೆ ಇತ್ತು. ಲಕೋಟೆಯ ಮೇಲೆ ಹೀಗೆ ಬರೆಯಲಾಗಿತ್ತು: ನನ್ನ ಪ್ರೀತಿಯ ಮಗ ರಾಘವನಿಗೆ. ರಾಘವನ ಕೈಗಳು ನಡುಗಿದವು. ನಿಧಾನವಾಗಿ ಪತ್ರವನ್ನು ತೆರೆದು ಓದಲು ಆರಂಭಿಸಿದ. ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು: ಮಗನೇ, ನೀನು ಈ ಪತ್ರ ಓದುತ್ತಿದ್ದರೆ ನಾನು ನಿನ್ನ ಜೊತೆ ಇರಲಾರೆ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಹೋದರೂ ನಿನ್ನ ಒಳ್ಳೆಯತನವನ್ನು ಎಂದಿಗೂ ಬಿಡಬೇಡ. ಹಣ, ಕೆಲಸ, ಯಶಸ್ಸು ಎಲ್ಲವೂ ಮತ್ತೆ ಸಿಗಬಹುದು. ಆದರೆ ಪ್ರೀತಿ ಮತ್ತು ಸಂಬಂಧಗಳು ಕಳೆದು ಹೋದರೆ ಮರಳಿ ಸಿಗುವುದು ಕಷ್ಟ. ನೀನು ಚಿಕ್ಕವನಾಗಿದ್ದಾಗ ನನ್ನ ಕೈಯ ಹಿಡಿದು ನಡೆಯುತ್ತಿದ್ದೆ. ಇಂದು ನಾನು ಇರದಿದ್ದರೂ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆ ಇರುತ್ತದೆ. ಯಾರ ಕಣ್ಣಲ್ಲೂ ನೀನು ಕಣ್ಣೀರು ತರಿಸಬೇಡ. ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡು. ಆಗಲೇ ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಪತ್ರ ಓದುತ್ತಿದ್ದಂತೆ ರಾಘವನ ಕಣ್ಣಲ್ಲಿ ನೀರು ತುಂಬಿತು. ಅಮ್ಮ ಬದುಕಿದ್ದಾಗ ಅವರ ಜೊತೆ ಹೆಚ್ಚು ಸಮಯ ಕಳೆಯಲಿಲ್ಲ ಎಂಬ ಪಶ್ಚಾತ್ತಾಪ ಅವನ ಮನಸ್ಸನ್ನು ಕಾಡತೊಡಗಿತು. ಆ ದಿನದಿಂದ ಅವನು ತನ್ನ ಜೀವನವನ್ನೇ ಬದಲಿಸಿಕೊಂಡ. ಪ್ರತಿ ವಾರ ತನ್ನ ಹಳ್ಳಿಗೆ ಹೋಗಿ ವಯಸ್ಸಾದ ಹಿರಿಯರನ್ನು ಭೇಟಿ ಮಾಡುತ್ತಿದ್ದ. ಅನಾಥ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡುತ್ತಿದ್ದ. ಯಾರಿಗಾದರೂ ಸಹಾಯ ಬೇಕಿದ್ದರೆ ಸಾಧ್ಯವಾದಷ್ಟು ನೆರವಾಗುತ್ತಿದ್ದ. ಒಂದು ದಿನ ಊರಿನ ಒಬ್ಬ ಅಜ್ಜಿ ಅವನಿಗೆ ಹೇಳಿದರು: ಮಗನೇ, ನಿನ್ನ ಅಮ್ಮ ಎಲ್ಲಿದ್ದರೂ ಇಂದು ನಿನ್ನನ್ನು ನೋಡಿ ತುಂಬ ಸಂತೋಷಪಡುತ್ತಿರ್ತಾರೆ. ಆ ಮಾತು ಕೇಳಿ ರಾಘವ ಆಕಾಶದ ಕಡೆ ನೋಡಿದ. ಅವನ ಮುಖದಲ್ಲಿ ಸಣ್ಣ ನಗು ಮೂಡಿತು. ಅಮ್ಮ ದೂರವಾಗಿರಲಿಲ್ಲ. ಅವರ ಮಾತುಗಳಲ್ಲೂ ಆಶೀರ್ವಾದದಲ್ಲೂ ನೆನಪುಗಳಲ್ಲೂ ಯಾವಾಗಲೂ ಜೊತೆಯಲ್ಲಿ ಇದ್ದರು. ಗೆಳೆಯರೇ, ಇದರ ನೀತಿ ಏನು ಹೇಳುತ್ತೆ ಅಂದರೆ, ಪ್ರೀತಿಸುವವರು ನಮ್ಮ ಜೊತೆಯಲ್ಲಿರುವಾಗಲೇ ಅವರಿಗೆ ಸಮಯ ಕೊಡಿ. ಅವರು ಬಿಟ್ಟು ಹೋದ ನೆನಪುಗಳು ಅಮೂಲ್ಯ, ಆದರೆ ಅವರ ಜೊತೆ ಕಳೆದ ಸಮಯ ಅದಕ್ಕಿಂತಲೂ ಅಮೂಲ್ಯ. ಧನ್ಯವಾದಗಳು. ಮತ್ತೊಂದು ಸುಂದರ ಕನ್ನಡ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.